ರಮೇಶ್ DCM ಮಾಡಿದ್ರು. ಈಗ ಒಳಮೀಸಲಾತಿ ವರ್ಗೀಕರಣದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದ ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿರುವ ಕಾರಣ ಈಗ ನಮಗೆ ಮುಖ್ಯಮಂತ್ರಿ ಸೀಟ ಅಲಂಕರಿಸಿಕೊಡ್ಬೇಕು KH ಮುನಿಯಪ್ಪನವರಿಗೆ. ಕನಿಷ್ಠ ಪಕ್ಷ DCM ಪೋಸ್ಟ್ ಆದರೂ ಕೊಟ್ಟು ಆ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಎಂದು ಈ ಒಕ್ಕೂಟ ಮತ್ತು ಮಾದಿಗ ದಂಡೋರದ ವತಿಯಿಂದ ಒತ್ತಾಯ ಮಾಡಿಸ್ತಾ ಇದ್ವಿ. ಕಾಂಗ್ರೆಸ್ ಪಕ್ಷ ಈ ಹಿಂದೆ ಬಾಬು ಜಗಜೀವನ್ ರಾಮ್ರವರ ಉಪಮುಖ್ಯಮಂತ್ರಿ ಏನು ಉಪರಾಷ್ಟ್ರಪತಿ ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗ ಬಂದಿರುವ ಕಾರಣ ಆವತ್ತು ಪ್ರಧಾನಮಂತ್ರಿಯನ್ನು ಮಾಡ್ತೀವಿ ಅಂತೇಳಿ ರಾತ್ರೋರಾತ್ರಿ ಅವರ ಕುಟುಂಬ ಸಮೇತ ಕಾಂಗ್ರೆಸ್ ಪಕ್ಷ ಒಳಗುಟ್ಟನ್ನು ಸಂಚಾರ ಮಾಡಿಕೊಂಡು ಉಪಪ್ರಧಾನಿಯನ್ನು ಕೊಡ್ತೀರ ಆವತ್ತೂ ಮಾದಿಗ ಸಮುದಾಯದ ಬಾಬು ಜಗಜೀವನ್ ರಾಮ್ರವರಿಗೆ ಮೋಸ ಮಾಡಿರುವ ಸರ್ಕಾರ ಈ ಸರ್ಕಾರ. ಈಗಲೂ ಸಹ ಈ ರೀತಿ ಕಡೆಗಣಿಸ್ತಾ ಬರ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರು ಯಾವ ಮಟ್ಟಕ್ಕೆ ಹೋಗಬೇಕು ಅಂತ ತಾವೇ ಅರ್ಥ ಮಾಡಿಕೊಂಡು ಒಳಮೀಸಲಾತಿ ವರ್ಗೀಕರಣದ ಪ್ರಕಾರ ಈಗ ಮಾದಿಗ ಸಮುದಾಯದ ವತಿಯಿಂದ KH ಮುನಿಯಪ್ಪನವರಿಗೆ CM ಪೋಸ್ಟನ್ನು ಹುದ್ದೆಯನ್ನು ಕೊಟ್ಟು ಅಲಂಕರಿಸಿಕೊಡ್ಬೇಕು. ಕನಿಷ್ಠ DCM ಆದರೂ ಕೊಟ್ಟು ಅವರಿಗೆ ಕೊಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಏನಾಯ್ತು ಅಂದರೆ ಅಂತಮಂದರಾಗಿದ್ದಂಥ ನಮ್ಮನ್ನು ಎಡಬಲ ಕೆಲಸ ಸಪ್ರೇಟ್ ಮಾಡಿದ್ರು ಒಳಮೀಸಲಾತಿ ವಿಚಾರದಲ್ಲಿ ನಾವೆಲ್ಲ ಇವತ್ತಲ್ಲ ನಾವೆಲ್ಲ ಅವರೆಷ್ಟೇ ನಮ್ಮನ್ನು ಡಿವೈಡ್ ಮಾಡಿದ್ರು ನಾವು ಒಂದಾಗಿದ್ದೇವೆ. ಆದ್ದರಿಂದ ಈ ಬಾರಿ ನಮ್ಮ ದಲಿತ ಸಮುದಾಯದ ನಮ್ಮ KH ಮುನಿಯಪ್ಪನವರಿಗೆ ಈ ಬಾರಿ DCM ಪದವಿ ಕೊಡಬೇಕು ಮತ್ತು ಕೊಡಬೇಕು ಅಂತಕ್ಕಂಥ ಮಾತನ್ನು ನಾವು ದಲಿತ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಮಾನ್ಯ ಮುಂಬರುವ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಮನವಿಯನ್ನು ನೀವು ಸ್ವೀಕರಿಸಿ ಆದಷ್ಟು ಬೇಗ ನಮಗೆ DCM ಸ್ಥಾನ KH ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಆತ್ಮೀಯ ಪತ್ರಿಕಾ ವರದಿಗಾರ ಪ್ರತಿನಿಧಿ ಹಾಗೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಏನು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೇಳುವುದೊಂದೇ, ಏನು ಇಷ್ಟು ದಿವಸಗಳಿಂದ ಸ್ವತಂತ್ರ ಬಂದು 78 ವರ್ಷಗಳಾಯಿತು, ಸಂವಿಧಾನ ಜಾರಿಯಾಗಿ 76 ವರ್ಷ ಗತಿಸ್ತಾ ಇದೆ. ಆದರೆ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡೋದರಲ್ಲಿ ನಮ್ಮ ನಾಡಿದಂಥ ಸರ್ಕಾರಗಳು ನಮ್ಮ ದಲಿತ ಸಮುದಾಯವನ್ನು ವೋಟ್ ಬ್ಯಾಂಕಾಗಿ ಮಾಡಿಕೊಂಡಿದೆ, ಅಧಿಕಾರ ಅವರು ಪಡ್ಕೊಂಡಿದ್ದಾರೆ. ಆದರೆ ಈಗ ನಮ್ಮ ಒತ್ತಾಯ ಇಷ್ಟೇ, ಏನು 130 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಆದರೆ ಈಗ 2.5 ವರ್ಷ ಅಂತೇನು ಅವರ ಹೈಕಮಾಂಡಲ್ಲಿ ಇರ್ಬೋದು ಅಥವಾ ಬೇರೆ ಯಾರಾಗ್ತಾರೋ ಅವರ ಸಚಿವ ಸಂಪುಟದಲ್ಲಿ ಹೆಚ್ಚಿಗೆ ನಮ್ಮ ದಲಿತ ಸಮುದಾಯಕ್ಕೆ ಆದ್ಯತೆ ನೀಡಬೇಕು. ಆದ್ಯತೆ ನೀಡುವ ಬದಲಿಗೆ ಮತ್ತೆ ಏನು ಇಷ್ಟು ದಿವಸ ಎಡಬಲ ಅಂತ ಕ್ರಿಯೇಟ್ ಮಾಡಿ ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡಿ ನಮ್ಮ ಅಣ್ಣ ತಮ್ಮನ್ನು ವಿಭಾಗ ಮಾಡಿರ್ತಕ್ಕಂಥ ಈ ಸರ್ಕಾರ ಈ ಬಾರಿ ಏನು 75 ವರ್ಷಗಳಿಂದ ವಂಚಿತರಾದಂಥ ಮಾದಿಗ ಸಮುದಾಯಕ್ಕೆ ಈ ಬಾರಿ ಹೆಚ್ಚಿನ ಒತ್ತನ್ನು ನೀಡಬೇಕು. ನೀಡುವ ಮುಖಾಂತರ ಏನು ಅವರು ಸರ್ಕಾರದಲ್ಲಿ ಗೆದ್ದಿರ್ತಕ್ಕಂಥ KH ಮುನಿಯಪ್ಪ ಏನಿದ್ದಾರೆ ಅವ್ರಿಗೆ CM ಸ್ಥಾನ ಕೊಡಬೇಕು. CM ಸ್ಥಾನ ಲಭ್ಯವಿಲ್ಲದೆ ಇದ್ದ ಪಕ್ಷದಲ್ಲಿ ಕನಿಷ್ಠ ಡೆಪ್ಟಿ CM ಅನ್ನಾದರೂ ಮಾಡಬೇಕಂತ ನಮ್ಮ ಸಂಘಟನೆಗಳ ಒತ್ತಾಯ ಇದೆ. ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಇದನ್ನು ಪರಿಗಣಿಸಿ ಅವರಿಗೆ DCM ಸ್ಥಾನ ನೀಡಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ. 7 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಮತ್ತು ಇದೇ ಸರ್ಕಾರದಲ್ಲಿ ಶಾಸಕರಾಗಿ ಒಳ್ಳೆಯ ಹೆಸರು ಮಾಡಿರುವ
ಮತ್ತು ನಮ್ಮ ಜನಾಂಗಕ್ಕೆ ಹಿಂದುಳಿದ ಜನಾಂಗಕ್ಕೆ ದುಡಿದಿರುವ KH ಮುನಿಯಪ್ಪನವರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಾಗಿ ನಮ್ಮ ದಲಿತ ಪರ ಸಂಘಟನೆ ಕಾಣಿಸಲ್ಲ. ಸರ್ ಇಲ್ಲಿ